चांदनी चली गई चांदनी चांदनी ಹಾಯ್ ಫ್ರೆಂಡ್ಸ್ ಕಣಿ ಇದೆಂಥದ್ದು ಚಾಂದಿನಿ ಮೀನು ಅಂಬ್ರ ನನ್ನ ಜೀವನದಾಗ ನಾ ಕಾಣಲ್ಲ ಇದು ಕೊಯ್ದು ನಂಗೆ ಗೊತ್ತಿಲ್ಲ ಇದು ಫ್ರೈ ಮಾಡುವ ಅಂದೇಳಿ ಇದ್ದೆ ನಾನು ನನ್ನ ಅಪ್ಪಯ್ಯ ತಗೊಬಂದು ಮೀನು ಎಷ್ಟು ದೊಡ್ಡ ಮೀನು ಕಾಣಿ ಇದು ಇಷ್ಟು ದೊಡ್ಡದಿತ್ತು ಕಾಣಿ ಈಗ ನನ್ನ ಕೈಯೇ ಇಲ್ಲಿವರೆ ಬದತ್ತು ಇಷ್ಟು ದೊಡ್ಡ ಮೀನು ಈಗ ನಾನು ಕಟ್ ಮಾಡೋದು ಕಾಂಬ ಹೀಗೆ ಹೆಜ್ಜೆ ತೆಗೀತು ಕೆಳಗಿಡಿ ಪೂರ ಹಾರತ್ತು ಹೆಜ್ಜರನ್ನು ಹೀಗೆ ತೆಗೀತು ಮನೆ ಇಡೀ ಹೆಜ್ಜರು ಮಾತ್ರ ಒಂದು ಸಲ ಹಿಂಗೆಲ್ಲ ಹೆಜ್ಜರು ತೆಗ್ದಾಯ್ತು ಈಗ ಫಸ್ಟ್ ಇದನ್ನು ಕಟ್ ಮಾಡ್ಕೊಂಬ ಓಕೆನಾ ಕಣಿ ಬಟ್ ಕತ್ತಿ ನಮ್ದು ದೊಡ್ಡ ಮೀನು ಮಾರೆ ಆ ಕೈಯೆಲ್ಲ ಭಕ್ತಿ ಆಗ್ತೇನೋ ಆತಿಲ್ಲ ಬಂದ್ ಮಾಡಿ ನನ್ನಿಂದ ಆಯಿಲ್ಲ ಅದು ಕಮ್ಮನ ಹತ್ರನೇ ಕಟ್ ಮಾಡಿಸ್ತಾ ಇದ್ವಿ ಅದಕ್ಕೆ ಎಂಥ ಗೊಟ್ಟಿ ಮೀನು ಮಾರ್ರೆ ಅದು ಗೊಟ್ಟಿ ಸೈತಾನ್ ನಮ್ಗೆ ದೊಡ್ಡ ಕತ್ತಿ ಮೇಲೆ ಕಟ್ ಮಾಡಬೇಕಿತ್ತೇನು ಬೇಡ ಇಲ್ಲೇ ಕಟ್ ಆಯ್ತು ಕೂಡ್ಲಿಕ್ಕೆ ಒಂಚೂರು ಮಾಂಸ ಅಂತ ಕಾಸೆ ಮಾಡು ಕಟ್ಟಿತ್ತು ಕಾಯಿ ದೊಡ್ಡ ಮೀನು ಚಾಂದಿನಿ ಚಾಂದಿನಿ ಅಮ್ಮ ಭಯಂಕರ ಮಾರೆ ಕಟ್ ಮಾಡ್ರಿಗ ಗೊಟ್ಟಿ ಕಣ್ಣು ಹಾಕ್ರಿಯಾ ನನಗೆ ಕೈ ನೋವು ಇಲ್ಲ ನಾನು ಕಟ್ ಮಾಡೋಕ್ಕೆ ಬಲ ಸಾಕತ್ತಿಲ್ಲ ನನಗೆ ಅದು ಕಾಮಿಡಿ ಕೆಳಗಡೆ ಮುಂಚೂರು ಇದಾದ್ದು ಮತ್ತೆ ಕೈ ಕಾಮಿಡಿ ಮಾಡಿದ್ದು ಜಾಸ್ತಿ ಚಾಂದಿನಿ ಆಮೇಲೆ ತೋರಿಸಿ ಪದ್ಯ ಫಸ್ಟಿಗೆ ಕೆಬ್ಬೆ ಯಾರು ತಿಂತಾರೆ ತಿನ್ನೋದಿಲ್ಲ ಸುಮ್ಮನೆ ಮಾಂಸ ಉಂಟು ಅದರಲ್ಲಿ ಇದು ಡಿಸ್ಕೋ ಮೀನಿನಾಗೆ ಉಂಟಲ್ಲ ಡಿಸ್ಕೋ ಮೀನು 3 ಮೀನಿನಾಗೆ ಮೀನಾಗಿ ಉಂಟಾದ್ರೆ ಆಗಲ್ಲ ಆಗಲ್ಲ ನಮ್ಮನೆ ಪೂರ ಕೊಯ್ದು ಬಿಸಾಕ್ರಿದು ಕಣ್ ಕಾಣಿಲ್ಲ ಕಾಣಿದೆ ನಂದು ಹ್ಯಾಂಗೆ ಕೊಯ್ದ್ರು ಕಣ್ ಭಯಂಕರ ನಮ್ಮ ಎಷ್ಟೇ ದೊಡ್ಡ ಮೀನಿದ್ರು ಕೊಯ್ದು ಬಿಸಾಕ ಅವ್ರು ತಿಂತಿಲ್ಲ ಹಿಂಗಿದೆಲ್ಲ ಮೀನು ಆದರೂ ಕೊಯ್ತರು ಅವ್ರಿಗೆ ದೊಡ್ಡ ಮೀನು ಅಂದ್ರೆ ಹತ್ತಿಲ್ಲ ಸಣ್ಣ ಮೀನೆಲ್ಲ ತಿಂತರು ಅವ್ರದ್ದು ಫೇವ್ರೇಟ್ ಮೀನು ಅಡ ಮೀನು ಅಂದ್ರೆ ಭಾರಿ ಖುಷಿ ಆಗ್ತದವ್ರಿಗೆ ಒಂಥರ ಹಾಗೆ ನನ್ನ ಕೈ ಪೂರ ಹೆಜ್ಜರು ಮಾಡ್ಕೊಂಡೆ ಬಂತು ಇಡೀ ಮನೆ ಫುಲ್ ಹೆಜ್ಜರು ಮಾಡಿಟ್ಟಿದ್ದೀವಿ ನೀನೇ ಕ್ಲೀನ್ ಮಾಡಿ ಚಂದ ಮಾಡಿದನ್ನು ವಾಶ್ ಮಾಡಬೇಕು ಯಾಕಂತ ಹೇಳಿದರೆ ಅದು ಫುಲ್ಲು ಒಂಥರ ಇದು ಬಿಡ್ತಾ ಇರ್ತದೆ ಹೆಜ್ರು ಕೂಡ ನಾವು ಮತ್ತೆ ಅದನ್ನು ತಿಕ್ಕಿ ಚಂದ ಮಾಡಿ ನೋಡಿ ಈ ಥರ ಕ್ಲೀನಾಗಿ ಅದನ್ನು ತೊಳಿತಾ ಇದ್ದೇನೆ ಈಗ ಒಂದು ಪಾತ್ರೆಗೆ ಅರಿಶಿಣ ಹಾಕ್ಬೇಕು ಯಾಕಂತ ಹೇಳಿದರೆ ಅದು ಸ್ವಲ್ಪ ಸ್ಮೆಲ್ ಬರ್ತದೆ ಅದಕ್ಕೋಸ್ಕರ ಅರಿಶಿಣ ಹಾಕ್ತಾ ಇದ್ದೇನೆ ಈಗ ಫಿಶ್ ಫ್ರೈ ಪೌಡರ್ ಖಾರಕ್ಕೆಲ್ಲ ಎಣ್ಣೆ ಹಚ್ಚಿ ಚಂದ ಮಾಡಿ ಮಾಡಿಟ್ಟಿದ್ದೇನೆ ನೋಡಿ ಇದಕ್ಕೀಗ ಒಂದೊಂದೇ ಮೀನನ್ನು ಹಾಕಿ ನಾವು ಮಸಾಲೆಯನ್ನು ಸರಿಯಾಗಿ ಸವರಬೇಕು ಮಸಾಲೆ ಚಂದ ಹಿಡಿಕ್ ಅದಕ್ಕೆ ಹಾಗೆ ಎಲ್ಲ ಮೀನಿಗೂ ಮಾಡ್ಕೊ ಕಣಿ ಚಂದ ಮಾಡಿ ಈಗ ಅದಕ್ಕೆಲ್ಲ ಮಸಾಲೆಯನ್ನು ಹಾಕಿ ಅದನ್ನು ಹಾಗೆ ಫ್ರಿಜ್ಜಂಗೆ ಇಡ್ಕ ಫ್ರೈ ಮಾಡಿದೇನು ಸ್ಪೆಷಲಾಗಿ ತೋರಿಸ್ಕೊಂಡಿದ್ದೀನಿ ಗೊತ್ತಿತ್ತು ನಾನು ಮಾಡಿದೆ ಹಂಗಂದೇಳಿ ಕಾಳು ಹಾಕಿ ಮತ್ತು ಕೈರಿಬೇವಿನ ಸೊಪ್ಪು ಹಾಕಿ ಈಗ ಬಿಸಿಯಾದ ಚಾಂದಿನಿ ಮೀನು ಫ್ರೈ ರೆಡಿ ಆಯಿತು ನಾನು ರಾತ್ರಿಗೆ ವೀಡಿಯೋ ಮಾಡಿಪ್ಪಕೋಯಿ ಅದರ ರಿವ್ಯೂ ಕೊಡೋಕೆ ಇರಲ್ಲ ಸೊ ನಾನು ತಿಂದೆ ಭಾರಿ ಲೈಕ್ ಇತ್ತು ಮೀನು ತುಂಬ ಟೇಸ್ಟ್ ಇತ್ತು ಆದರೆ ನಮಗೆ ಸಮುದ್ರ ಮೀನು ತಿಂದವರಿಗೆ ಈ ಒಂದು ಮೀನು ಅಷ್ಟೊಂದು ಲೈಕ್ ಆಗ್ತಿಲ್ಲ ಯಾಕಂದರೆ ಸಮುದ್ರ ಮೀನು ರುಚಿಯೇ ಬೇರೆ ಇದೊಂದು ಅಷ್ಟೊಂದೇನು ಲೈಕ್ ಇರಲ್ಲ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಓಕೆ ಪಾಲಕ್ ಪನ್ನೀರ್ ಮಾಡಿದ್ದೆ ಹಾಗೆ ಯಾರು ಸೊಪ್ಪು ಅಲ್ಲೇ ಇದ್ದಿತ್ತು ಮತ್ತು ಚಾಂದಿನಿ ಮೀನು ಫ್ರೈ ಹಾಕ್ಕೊಂಡು ಸಮಾ ಬ್ಯಾಟಿಂಗ್ ಮಾಡಿದೆ